ಹಾಗಾದ್ರೆ ನಾವು ನಮ್ಮ ಮಕ್ಕಳನ್ನ ಎಲ್ಲಿ ಹಾಕ್ಬೇಕು? CBSE ಗೆ ಹಾಕ್ಬೇಕು, ICSE ಗೆ ಹಾಕ್ಬೇಕು, ಸ್ಟೇಟ್ ಗೆ ಹಾಕ್ಬೇಕು? ಮೂರರೊಳಗೆ ಯಾವ್ದು ಬೆಸ್ಟ್ ಅಂತ ಕೇಳಿದ್ರೆ ನಿಮ್ಮ ಮಕ್ಕಳನ್ನ ನೀವು ಎಲ್ಲಿ ಹಾಕ್ಬೇಕು ಅಂತಂದ್ರೆ ಎಲ್ಲೇ ಬೇಸ್ ಡೆವಲಪ್ ಆಗ್ತದ ಅಲ್ಲಿ ಹಾಕ್ರಿ. ಬಿಕಾಸ್ ಶಾಲೆಗಳು ಬಹಳ ಇದೆ, ಇದೆಲ್ಲ ಸ್ಕೂಲಿಗೆ ಸಂಬಂಧಪಟ್ಟಂತದ್ದು. CBSE ಮೀಡಿಯಂ, ICSE ಮೀಡಿಯಂ, ಸ್ಟೇಟ್ ಮೀಡಿಯಂ ಇದು ಸ್ಕೂಲ್ಗಳಿಗೆ ಸಂಬಂಧಪಟ್ಟದ್ದು. ಆದ್ರೆ ಇದು ಪರ್ಮಿಷನ್ ತಗೊಳಿಕ್ಕೆ ಬೇಕು. ಬಟ್ ನಿಮ್ಮ ಮಕ್ಕಳಿಗೆ ನಾನು ಹೇಳುವಂತದ್ದು ಏನು ಅಂತಂದ್ರೆ ಎಲ್ಲಿ ನಿಮ್ಮ ಮಕ್ಕಳಿಗೆ ಬೇಸ್ ಕ್ರಿಯೇಟ್ ಆಗ್ತದ ಅಲ್ಲಿ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ಅನ್ನ ಕೊಡ್ರಿ. ಸೊ ಬೇಸ್ ಅಂತ ಹೇಳಿ ಬಂದಾಗ ನನ್ನ ವಿಚಾರ ಏನು ಅಂತಂದ್ರೆ 3 ಲ್ಯಾಂಗ್ವೇಜ್ ಥಿಯರಿ. 3 ಲ್ಯಾಂಗ್ವೇಜ್ ಥಿಯರಿ ಅಂತಂದ್ರೆ ಏನು? ಇಂಗ್ಲಿಷ್, ಕನ್ನಡ ಮತ್ತು ಹಿಂದಿ. ಸೊ ಈ 3 ಲ್ಯಾಂಗ್ವೇಜ್ ಗಳ ಫ್ಲೂಯೆನ್ಸಿ ಮಕ್ಕಳಿಗಿರಬೇಕು. ಸೊ ದಿಸ್ ಇಸ್ ದ ಬೇಸ್. ನೀವು ICSE ಹಾಕ್ರಿ, CBSE ಹಾಕ್ರಿ, ಸ್ಟೇಟ್ ಹಾಕ್ರಿ, ಬಟ್ ಈ 3 ಲ್ಯಾಂಗ್ವೇಜ್ 3 ಲ್ಯಾಂಗ್ವೇಜ್ ಥಿಯರಿ ಅಂತ ಅನ್ನೋದು ಏನಿದೆ ಇದು ಬೇಸ್ ಆಗಿರ್ಬೇಕು. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅವ್ರಿಗೆ ಬರ್ತಿರ್ಬೇಕು. ಸೊ ಇಂಗ್ಲಿಷ್, ಕನ್ನಡ, ಹಿಂದಿ ಹೆಂಗಂತಂದ್ರೆ ಬರೇ ಟೆಕ್ಸ್ಟ್ ಬುಕ್ ಓದಿದ್ರಷ್ಟೇ ನಿಮ್ಮ ಮಕ್ಕಳು ಶಾಣೆ ಅಲ್ಲ. ಎಲ್ಲೇ ಬೋರ್ಡ್ ಕಂಡ್ರು ಕೂಡ ಅವ್ರಿಗೆ ಇಂಗ್ಲಿಷ್, ಕನ್ನಡ, ಹಿಂದಿ ಈ 3 ಲ್ಯಾಂಗ್ವೇಜಸ್ ಒಳಗ ಓದ್ಲಿಕ್ಕೆ ಬರ್ಬೇಕು. ನೀವು ಬಾಯಲ್ಲಿ ಇಂಗ್ಲಿಷ್, ಕನ್ನಡ, ಹಿಂದಿ 3 ಶಬ್ದಗಳು 3 ಭಾಷೆಯನ್ನ ನುಡಿದ್ರೆ ಮಿಸ್ಟೇಕ್ ಇಲ್ಲಾರ್ದೆ ಬರೀಲಿಕ್ಕೆ ಬರಬೇಕು. ಸೊ ಇಂತಹ ಬೇಸ್ ಅನ್ನ ಕೊಡ್ತಕ್ಕಂತಹ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನ ಹಾಕಿ. ಸೊ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಥಿಂಗ್ ಏನಪ್ಪಾ ಅಂತಂದ್ರೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಬೇಕಾ? ಬೇಸಿಕ್ ಮ್ಯಾಥಮೆಟಿಕ್ಸ್ ಅಂತಂದ್ರೆ ಏನಪ್ಪಾ? ಬೇಸಿಕ್ ಮ್ಯಾಥಮೆಟಿಕ್ಸ್ ಒಳಗ ನಿಮಗ ಮಕ್ಕಳಿಗೆ ಏನ್ ಹೇಳ್ಕೊಡ್ತಾರೆ ಅಂತಂದ್ರೆ ಈಗ ನಾ ಮಾರ್ಕೆಟಿಗೆ ಹೋಗ್ತೀನಿ, ಸಾಮಾನ್ಯವಾದಂತ 1 ಡಜನ್ ಬಾಳೆಹಣ್ಣಿಗೆ ಇಷ್ಟ, 10 ಡಜನ್ನಿಗೆ ಅಷ್ಟ. ಸೊ ಇಂತ ಬಾಯಿ ಲೆಕ್ಕ ಅಂತ ಏನ್ ಹೇಳ್ತೇವಲ್ಲ ಈ ಬಾಯಿ ಲೆಕ್ಕ ಪರ್ಫೆಕ್ಟ್ ಇರಬೇಕು. ಸೊ ಇದಿಷ್ಟು ಪರ್ಫೆಕ್ಟ್ ಇತ್ತು ಅಂತಂದ್ರೆ ಸ್ಟೇಟ್ ಗರ ಹಾಕ್ರಿ, ICSE ಗರ ಹಾಕ್ರಿ, CBSE ಗರ ಹಾಕ್ರಿ, ಎಲ್ಲಿ ಹಾಕಿದ್ರು ಕೂಡ ನಿಮ್ಮ ಮಕ್ಕಳು ಉತ್ತಮವಾದಂತಹ ಅಂಕಗಳನ್ನೇ ಪಡಿತಾರ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಂಡಿವಿಜುವಲ್ ಫೋಕಸ್. ನಿಮ್ಮ ಮಕ್ಕಳ ಮೇಲೆ ಫೋಕಸ್ ಇರಬೇಕು. ನೋಡ್ರಿ, ಸ್ಕೂಲ್ ದೊಡ್ಡದದ, ಬಹಳ ವರ್ಷದದ ಅಂತ ಹೇಳಿ ನಿಮ್ಮ ಮಕ್ಕಳನ್ನ ಹಾಕುವುದಲ್ಲ. ನಿಮ್ಮ ಮಕ್ಕಳಿಗೆ ಆ ಸಂಸ್ಥೆಯಿಂದ, ಆ ಶಿಕ್ಷಣ ಸಂಸ್ಥೆಯಿಂದ ನಿಮ್ಮ ಮಕ್ಕಳ ಮೇಲೆ ಇಂಡಿವಿಜುವಲ್ ಕಾನ್ಸಂಟ್ರೇಷನ್ ಆಗ್ಲಿಕ್ಕತ್ತದ ಅಂತ ಅನ್ನೋದನ್ನ ನೋಡ್ರಿ. ನಿಮ್ಮ ಮಕ್ಕಳ ಫೇಸ್ಬುಕ್ ಒಂದ್ಸತ ತೆಗೀರಿ, ಅದ್ರೊಳಗೆ ಬರೀ ಟಿಕ್ ಮಾರ್ಕ್ ಹಾಕಿರ್ತಾರ, ಕರೆಕ್ಷನ್ ಮಾಡಿರಂಗಿಲ್ಲ, ಬಹಳಷ್ಟು ಸ್ಪೆಲ್ಲಿಂಗ್ ಮಿಸ್ಟೇಕ್ ಗಳನ್ನ ಹಂಗೆ ಬಿಟ್ಟಿರ್ತಾರ. ಸೊ ಇದನ್ನ ನೀವು ದಯವಿಟ್ಟು ಅರ್ಥ ಮಾಡ್ಕೊಡ್ರಿ. ಸ್ಕೂಲ್ ದೊಡ್ಡದ, 1000 ಜನ ಹೋಗ್ತಾರ, 400 ಜನ ಹೋಗ್ತಾರ, ಅಷ್ಟು ಫೀಸ್ ಅದ, ಇಷ್ಟು ಫೀಸ್ ಅದ, ಡೊನೇಷನ್ ಅಷ್ಟು ಕೊಟ್ಟು ಹಚ್ಚೇನಿ, ಇಷ್ಟು ಕೊಟ್ಟು ಹಚ್ಚೇನಿ ಅಂತ ಅನ್ನೋದಲ್ಲ. ನಿಮ್ಮ ಮಕ್ಕಳಿಗೆ ಏನ್ ಬಂತು? ಸ್ಕೂಲ್ ಬಿಲ್ಡಿಂಗ್ ದೊಡ್ಡದಿರುವುದರಿಂದ, ಸ್ಕೂಲ್ CBSE ಇರುವುದರಿಂದ, ಸ್ಕೂಲ್ ICSE ಇರುವುದರಿಂದ, ಸ್ಕೂಲ್ ಸ್ಟೇಟ್ ಇರುವುದರಿಂದ ನಿಮ್ಮ ಮಕ್ಕಳು ಶಾಣೆ ಆಗುವುದಿಲ್ಲ. ನಿಮ್ಮ ಮಕ್ಕಳು ಶಾಣೆ ಆಗುವುದು ಯಾವಾಗ ಅಂತಂದ್ರೆ ಅವರಿಗೆ ಇಂಡಿವಿಜುವಲ್ ಆಗಿ ಕಾನ್ಸಂಟ್ರೇಟ್ ಮಾಡಿದಾಗ. ಸೊ ಕ್ಲಾಸ್ 1 ಅಂತ ಹೇಳಿ ಬಂದಾಗ ಒಂದು ಕ್ಲಾಸ್ಗೆ ಮಿನಿಮಮ್ 35ರಿಂದ 40 ಹುಡುಗರು ಇರಬೇಕು, ಅದಕ್ಕಿಂತ ಜಾಸ್ತಿ ಇರಬಾರ್ದು. ಟೀಚರ್ಸ್ ಕರೆಕ್ಷನ್ ಅಂತ ಹೇಳಿ ಬಂದಾಗ ನಿಮ್ಮ ಮಕ್ಕಳ ಪ್ರತಿಯೊಂದು ಮಿಸ್ಟೇಕ್ ಅನ್ನ ಪಾಯಿಂಟ್ ಔಟ್ ಮಾಡಿ ಹೇಳುವಂತವರಾಗಿರ್ಬೇಕು. ಫೇಸ್ಬುಕ್ ಬರ್ಸಿದ್ದಿಲ್ಲ ಅಂತಂದ್ರೆ ಬರ್ಸೋರಾಗಿರ್ಬೇಕು, ರಿವಿಷನ್ ಅನ್ನ ಮಾಡಿಸುವಂತವರಾಗಿರ್ಬೇಕು. ಬರೇ ಬಂದು ಕ್ಲಾಸ್ ಒಳಗೆ ನಿಂತು ಒದರ್ ಹೋಗಂತಂದ್ರೆ ಯಾ ನನ್ನ ಮಗನು ಮಾಡ್ತಾನ. ನಿಮ್ಮ ಮಕ್ಕಳ ಬರೇ ಲಾಸ್ಟ್ ಬೆಂಚರ್ಸ್ ಆಗಿರಬಾರ್ದು. ಶಾಣ್ಯಾರಿದ್ರು ಅಂತಂದ್ರೆ 360 ಡಿಗ್ರಿ ಹೋಲಿಯಾಸ್ಟಿಕ್ ಡೆವಲಪ್ಮೆಂಟ್ ಆಗ್ಬೇಕು. ಸೊ ಇನ್ನ ದಡ್ರಿದ್ರು ಅಂತಂದ್ರೆ ಶಾಣ್ಯರಾಗಿ ಮತ್ತೆ 360 ಡಿಗ್ರಿ ಹೋಲಿಯಾಸ್ಟಿಕ್ ಡೆವಲಪ್ಮೆಂಟ್ ಆಗ್ಬೇಕು. 8ನೇ ತನ ನಿಮ್ ಕಡೆ ಫೀಸ್ ಇಸ್ಕೊಂಡು 9ನೇ 10ನೇ ಬೇಡ ಅಂತನ್ನುವಂತ ಶಾಲೆಗಳಿಗೆ ನಿಮ್ ಮಕ್ಕಳನ್ನ ಹಾಕಿದ್ರಿ ಅಂತಂದ್ರೆ ಇದೇ ಹಣೆ ಬಾರ. ಸೊ ಅದಕ್ಕೆ ನಾನು ಹೇಳುವಂತದ್ದೇನು ಬೆಸ್ಟ್ ಸಜೆಷನ್ ಏನಪ್ಪಾ ಅಂತಂದ್ರೆ ಬೇಸ್ ಡೆವಲಪ್ ಮಾಡ್ರಿ. ಸೊ ಬೇಸ್ ಡೆವಲಪ್ ಮಾಡುವಂತಹ ಒಂದು ಶಾಲೆ ಹುಬ್ಬಳ್ಳಿ ಒಳಗದ ಸಪ್ತಗಿರಿ ಪಾರ್ಕ್ ಗೋಪನ್ಕೊಪ್ಪ ಎಕ್ಸ್ಟೆನ್ಷನ್ ಒಳಗ. ಸೊ ಶ್ರೀ ಗಜಾನನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಜಾನನ ಹೈಯರ್ ಪ್ರೈಮರಿ ಸ್ಕೂಲ್, ಶ್ರೀ ವಿದ್ಯಾರಾಘವೇಂದ್ರ ಪ್ರೈಮರಿ ಸ್ಕೂಲ್. ಸೊ ಇಲ್ಲೇ ನಿಮ್ಮ ಮಕ್ಕಳಿಗೆ ನಾವು ಹೇಳುವಂತದ್ದು 3 ಲ್ಯಾಂಗ್ವೇಜಸ್ ಥಿಯರಿಯನ್ನ ನಾವು ಡೆವಲಪ್ ಮಾಡ್ತೇವೆ, ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತೇವೆ, ಮತ್ತು ಬಹಳ ಇಂಪಾರ್ಟೆಂಟ್ ಆಗಿ ಅವರಿಗೆ ಇಂಡಿವಿಜುವಲ್ ಫೋಕಸ್ ಇರ್ತದ. ಯಾಕಂತಂದ್ರ ನಮ್ ಕಡೆ ABCD ಅಂತ 4 ಸೆಕ್ಷನ್ ಇಲ್ಲ, ಇರುವುದೇ ಒಂದು ಸೆಕ್ಷನ್. ಆ ಸೆಕ್ಷನ್ ಒಳಗೂ 35ರಿಂದ 40 ಜನ ಹುಡುಗರು. ಸೊ ಪರ್ಫೆಕ್ಟ್ ಆಗಿ ಬೇಸ್ ಅನ್ನ ಫಸ್ಟ್ ನೀವು ಕ್ರಿಯೇಟ್ ಮಾಡ್ಕೊಂಡ್ಬಿಡ್ರಿ. ಬೇಸ್ ಡೆವಲಪ್ ಆಯ್ತು ಅಂತಂದ್ರೆ ನಿಮ್ಮ ಮಕ್ಕಳಿಗೆ ರಿಸಲ್ಟ್ ಅಂತ ಅನ್ನೋದು ಕಟ್ಟಿಟ್ಟಂತಹ ಬುತ್ತಿ. ಸೊ ಕೆಳಗಡೆ ನಂಬರ್ ಕೊಟ್ಟಿದ್ದೇವೆ, ಅವಶ್ಯವಾಗಿ ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಡ್ಮಿಷನ್ ಅನ್ನ ಬುಕ್ ಮಾಡ್ಕೊಳ್ಳಿ. ನಮಸ್ಕಾರ, ವಂದನೆಗಳು.